ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋ ತುಂಬ ಸ್ಪೆಷಲ್. ಏನಪ್ಪ ಅಂದರೆ ಇವತ್ತು ನಾವು 9 ಮಂತ್ ಪ್ರೆಗ್ನೆನ್ಸಿ ಜರ್ನಿ, ಹಾಗಂದರೆ ಮಂತ್ ಬೈ ಮಂತ್ ಮದರ್ ಯೂಟ್ರಸ್ಸಲ್ಲಿರೋ ಲಿಟಲ್ ಒನ್ ಹೇಗೆ ಗ್ರೋ ಆಗುತ್ತೆ ಅಂತ ನೋಡೋಣ. ಇದನ್ನು ತಿಳಿಯಲು ನಾವು 9 ಮಂತ್ಸ್ನ 3 ಟ್ರೈಮಿಸ್ಟರ್ ಆಗಿ ಡಿವೈಡ್ ಮಾಡಿದ್ದೇವೆ. ಸೊ ಇಲ್ಲಿ ಒಂದು ಟ್ರೈಮಿಸ್ಟರ್ ಅಂದರೆ 3 ಮಂತ್ಸ್. ಈಗ ನಾವು ಫಸ್ಟ್ ಟ್ರೈಮಿಸ್ಟರ್ನಿಂದ ಸ್ಟಾರ್ಟ್ ಮಾಡೋಣ. ಇದನ್ನು ನಾವು ಫೌಂಡೇಶನ್ ಸ್ಟೇಜ್ ಎಂದು ಹೇಳಬಹುದು. ಇಲ್ಲಿ ಫಸ್ಟ್ ಮಂತ್ ಈ ಹಂತದಲ್ಲಿ ಫರ್ಟಿಲೈಸೇಷನ್ ಆದ ಝೈಗೋಟ್ ಯೂಟ್ರಸ್ ವಾಲ್ಗೆ ಇಂಪ್ಲಾಂಟ್ ಆಗುತ್ತದೆ. ಎಂಬ್ರಿಯೋದ ಹಾರ್ಟ್ ಡೆವಲಪ್ ಆಗಲು ಶುರುವಾಗುತ್ತದೆ. ಇಲ್ಲಿ ಡಾಕ್ಟರ್ಸ್ ಹಾರ್ಟ್ ಬೀಟ್ ಚೆಕ್ ಮಾಡಿ ಪ್ರೆಗ್ನೆನ್ಸಿ ಫಸ್ಟ್ ಸೈನ್ನ ಹೇಳಬಹುದು. ಆ್ಯಂಡ್ ಸೆಕೆಂಡ್ ಮಂತ್ ಎಂಬ್ರಿಯೋದಲ್ಲಿ ಲಿಂಬ್ಸ್ ಅಂದರೆ ಕೈಕಾಲುಗಳು ಮತ್ತು ಡಿಜಿಟ್ಸ್ ಅಂದರೆ ಬೆರಳುಗಳು ಕ್ಲಿಯರ್ ಆಗಿ ಡೆವಲಪ್ ಆಗುತ್ತವೆ. ಪ್ಲೆಸೆಂಟಾ ಸಂಪೂರ್ಣವಾಗಿ ಫಾರ್ಮ್ ಆಗಿ ನ್ಯೂಟ್ರಿಷನ್ ಸಪ್ಲೈ ಮಾಡುತ್ತದೆ. ಆ್ಯಂಡ್ ಥರ್ಡ್ ಮಂತ್ ಮೊದಲ ಟ್ರೈಮಿಸ್ಟರ್ ಮುಗಿಯುವ ಹೊತ್ತಿಗೆ ಮೇಜರ್ ಆರ್ಗನ್ ಸಿಸ್ಟಮ್ಸ್ ಡೆವಲಪ್ ಆಗುತ್ತವೆ. ಎಕ್ಸ್ಟರ್ನಲ್ ಜೆನೈಟಲ್ ಆರ್ಗನ್ಸ್ ಐಡೆಂಟಿಫೈ ಮಾಡಬಹುದು ಮತ್ತು ಇಲ್ಲಿ ಎಂಬ್ರಿಯೋ ಇದ್ದಿದ್ದನ್ನು ನಾವು ಫೀಟಸ್ ಎಂದು ಕರೆಯಬಹುದು. ಮೂವಿಂಗ್ ಟು ದಿ ಸೆಕೆಂಡ್ ಟ್ರೈಮಿಸ್ಟರ್, ಇದನ್ನು ನಾವು ಗ್ರೋತ್ ಸ್ಟೇಜ್ ಎಂದು ಕರೆಯಬಹುದು. ಇಲ್ಲಿ 4th ಮಂತ್ ಇರುವಾಗ ಫೀಟಸ್ನ ಮೂಮೆಂಟ್ ಶುರುವಾಗುತ್ತದೆ. ದೇಹದ ಮೇಲೆ ಸಣ್ಣ ಹೇರ್ ಬೆಳೆಯಲು ಶುರುವಾಗುತ್ತದೆ. ಸ್ಕೆಲಿಟಲ್ ಸ್ಟ್ರಕ್ಚರ್ ಗಟ್ಟಿಯಾಗುತ್ತದೆ. ಆ್ಯಂಡ್ 5th ಮಂತ್ ಇರುವಾಗ ಇದು ತುಂಬ ಎಕ್ಸೈಟಿಂಗ್ ಸ್ಟೇಜ್, ಬಿಕಾಸ್ ಮದರ್ಗೆ ಫೀಟಸ್ನ ಫಸ್ಟ್ ಮೂಮೆಂಟ್ ಕ್ಲಿಯರ್ ಆಗಿ ಫೀಲ್ ಆಗುತ್ತದೆ. ಈ ಮೂಮೆಂಟನ್ನು ನಾವು ಫೀಟಲ್ ಮೂಮೆಂಟ್ ಎಂದು ಕರೆಯಬಹುದು. ಆ್ಯಂಡ್ 6th ಮಂತ್ ಇದು ಸೆಕೆಂಡ್ ಟ್ರೈಮಿಸ್ಟರ್ನ ಕೊನೆಯ ಮಂತ್. ಇಲ್ಲಿ ಫೀಟಸ್ನ ಸ್ಕಿನ್ ಫೈನ್ ಹೇರ್ನಿಂದ ಕವರ್ ಆಗಿರುತ್ತದೆ. ಐಲಿಡ್ಸ್ ಸೆಪರೇಟ್ ಆಗಿ ಮತ್ತು ಐಲ್ಯಾಶಸ್ ಡೆವಲಪ್ ಆಗುತ್ತವೆ. ಆ್ಯಂಡ್ ಲಾಸ್ಟ್ ಥರ್ಡ್ ಟ್ರೈಮಿಸ್ಟರ್, ಇದನ್ನು ನಾವು ಫೈನಲ್ ಕೌಂಟ್ ಡೌನ್ ಎಂದು ಕರೆಯಬಹುದು. ಈಗ 7th ಮಂತ್ ಇದ್ದಾಗ ಫೀಟಸ್ ವೇಗವಾಗಿ ಬೆಳೆಯುತ್ತದೆ. ಬಾಡಿಯಲ್ಲಿ ಫ್ಯಾಟ್ ಸ್ಟೋರೇಜ್ ಶುರುವಾಗುತ್ತದೆ. ಕಣ್ಣುಗಳು ಓಪನ್ ಆಗಿ ಮತ್ತು ಕ್ಲೋಸ್ ಮಾಡಬಹುದು. ಲೈಟ್ಗೆ ರೆಸ್ಪಾಂಡ್ ಮಾಡುತ್ತದೆ. ಆ್ಯಂಡ್ 8th ಮಂತ್ ಈ ವೇಳೆಗೆ ಆರ್ಗನ್ಸ್ ಫುಲ್ಲಿ ಡೆವಲಪ್ ಆಗಿ ಫಂಕ್ಷನ್ ಮಾಡಲು ರೆಡಿ ಆಗಿರುತ್ತವೆ. ಬ್ರೈನ್ ಡೆವಲಪ್ಮೆಂಟ್ ತುಂಬ ರ್ಯಾಪಿಡ್ ಆಗಿರುತ್ತದೆ. 9th ಮಂತ್ ಫೀಟಸ್ನ ಫುಲ್ಲಿ ಮೆಚೂರ್ ಆಗಿ ಡೆಲಿವರಿಗೆ ಸಿದ್ಧವಾಗಿರುತ್ತದೆ. ಹೆಡ್ ಡೌನ್ ಪೊಸಿಷನ್ಗೆ ತಿರುಗಿ ಬರ್ತ್ ಕೆನಾಲ್ ಕಡೆಗೆ ಮೂವ್ ಆಗುತ್ತದೆ. ಇದು ಪಾರ್ಚುರೇಷನ್ ಸ್ಟೇಜ್ ಎಂದು ಕರೆಯಬಹುದು. ಈ ಕಂಪ್ಲೀಟ್ ಎಂಬ್ರಿಯೋನಿಕ್ ಡೆವಲಪ್ಮೆಂಟ್ ಸ್ಟೇಜಸ್ ಪೀರಿಯಡನ್ನು ನಾವು ಗೆಸ್ಟೇಷನ್ ಪೀರಿಯಡ್ ಅಂತ ಕರಿತೇವೆ. ಇದು ಮನುಷ್ಯರಲ್ಲಿ ಅಪ್ರಾಕ್ಸಿಮೇಟ್ಲಿ 9 ಮಂತ್ ಇರುತ್ತದೆ. ಅದೇ ರೀತಿ ಕ್ಯಾಟ್, ಡಾಗ್ ಮತ್ತು ಎಲಿಫೆಂಟ್ನಲ್ಲಿ ಎಷ್ಟಿರುತ್ತೆ ಅಂತ ಗೊತ್ತಿದ್ದರೆ ಕಮೆಂಟ್ ಮೂಲಕ ತಿಳಿಸಿ. ಆ್ಯಂಡ್ ಇದು ಪ್ರತಿಯೊಬ್ಬ ತಾಯಿಯ ಜೀವನದ ಮೋಸ್ಟ್ ಬ್ಯೂಟಿಫುಲ್ ಫೇಸ್ ಮತ್ತು ಬಯಾಲಜಿಯ ಅದ್ಭುತ ಫಿನಾಮಿನಾ ಆಗಿದೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.